ಹಾಯ್ ಫ್ರೆಂಡ್ಸ್, ನಮ್ಮ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ಏನಪ್ಪ ವ್ಲಾಗ್ ಅಂತಿದ್ದಾನೆ, ಗಾಡಿ ಇಲ್ಲ, ರೋಡಲ್ಲಿ ನಿಂತಿದ್ದಾನೆ ಅಂತ ಅನ್ಕೋಬೋದು. ಸೊ ನಾನಿವಾಗ ಗಾಡಿಯಲ್ಲಿ ಹೋಗ್ತಾ ಇಲ್ಲ, ಟ್ರೈನಲ್ಲಿ ಹೋಗ್ತಿದ್ದೀನಿ. ಎಲ್ಗಪ್ಪ ಅಂದರೆ, ನೀವು ಆಲ್ರೆಡಿ ತಮ್ನೈಲ್ ಮತ್ತು ನನ್ನ ಟೈಟಲ್ ನೋಡಿರ್ಬೋದು. ದೂದ್ ಸಾಗರ್ಗೆ ಹೋಗ್ತಿದ್ದೀನಿ, ಗೋವಾದಲ್ಲಿರುವ ದೂದ್ ಸಾಗರ್ಗೆ ಟ್ರೈನ್ ಮೂಲಕ. ಸೊ ಇಲ್ಲಿಂದ ಯಶವಂತಪುರ್ಗೆ ಹೋಗಿ, ಯಶವಂತಪುರಲ್ಲಿ ಟ್ರೈನ್ ಇದೆ. ಸೊ ಯಶವಂತಪುರಲ್ಲಿ ಟ್ರೈನ್ ಹತ್ತಿ ಅಲ್ಲಿಂದ ಕುಲ್ಲೆಂ ರೈಲ್ವೆ ಸ್ಟೇಷನ್ಗೆ ಹೋಗಬೇಕು. ಸೊ ಟ್ರೈನ್ ಬಂದು 3 ಗಂಟೆಗಿದೆ. ಸೊ ಹೋಗೋಣ ಬನ್ನಿ. ಸಿಲ್ಕ್ ಬೋರ್ಡ್ ಹತ್ರ ಇದ್ದೀನಿ ನಾನು ಇವಾಗ. ಮಾರ್ತಳ್ಳಿಯಿಂದ ಸಿಲ್ಕ್ ಬೋರ್ಡ್ಗೆ ಬಂದೆ. ಸೊ ಸಿಲ್ಕ್ ಬೋರ್ಡಿಂದ ಆಟೋ ಮಾಡ್ಕೊಂಡು ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಹೋಗೋಣ ಅಂತ ಅನ್ಕೊತಾ ಇದ್ದೀನಿ. ಬನ್ನಿ ಹಂಗೆ. ಸೊ ನಾನೀಗ ಸಿಲ್ಕ್ ಬೋರ್ಡ್ ಹತ್ರ ಇದ್ದೀನಿ. ಸಿಲ್ಕ್ ಬೋರ್ಡಿಂದ ಹಂಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇಲ್ಲೇನಾದರೂ ಆಟೋ ಹತ್ತಿದ್ರೆ ಮತ್ತೆ ಪುನಃ ಯೂ ಟರ್ನ್ ಮಾಡ್ಕೊಂಡು ಬರಬೇಕು. ಸೊ ಸ್ವಲ್ಪ ದೂರ ನಡೆಯೋಣ ಅಂದ್ಬಿಟ್ಟು ಸಿಲ್ಕ್ ಬೋರ್ಡ್ ವಿಯಾ ಮಾರ್ತಳ್ಳಿಗೆ ಹೋಗೋ ರೂಟ್ ರಿಟರ್ನ್ ಹೋಗ್ತಾ ಇದ್ದೀನಿ ಮಡಿವಾಳ ಕಡೆಗೆ. ಯಾರಪ್ಪ ಇವತ್ತು ಯಾರ್ಯಾರು ಹೋಗ್ತಿದ್ದೀವಿ ಅಂದರೆ, ನಾನು ಮತ್ತು ಇನ್ನಿಬ್ಬರು ಫ್ರೆಂಡ್ಸು. ಸೊ ನನ್ನ ಟೋಟಲ್ 3 ಜನ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ಗಾಡಿಯಲ್ಲಿ ಹೋಗೋಕ್ಕಾಗಿಲ್ಲ. ಮುಂದೆ ನಿಮಗೆಲ್ಲ ತಿಳಿಸ್ಕೊಡ್ತೀನಿ, ಏನಾಯಿತು ಎಲ್ಲ ನಿಮ್ಗೆ ಹೇಳ್ತೀನಿ. ಸೊ 3 ಗಂಟೆಗೆ ಟ್ರೈನ್ ಇದೆ ಹೇಳ್ದಂಗೆ ನಿಮಗೆ. ಇವಾಗ ಟೈಮು 1:45 ಆಗಿದೆ, 1:45 ಆಗಿದೆ. ಸೊ ಗೊತ್ತಿಲ್ಲ, ಬೆಂಗಳೂರು ಟ್ರಾಫಿಕ್ ಏನು ಹೇಳೋಕ್ಕಾಗಲ್ಲ. 3 ಗಂಟೆಗೆ ಹೋಗ್ತೀವ. ಒಂದೊಂದು ಸಲ ಏನು ಮಾಡ್ತಾನೆ, ನಿಮಗೆ ಮಡಿವಾಳದಿಂದ ಹಾಫ್ ಆನ್ ಅವರಲ್ಲೂ ಕರ್ಕೊಂಡು ಹೋಗ್ಬಿಡ್ತಾನೆ. ಒಂದೊಂದು ಸಲ 1.5 ಅವರ್ ಆದರೂ ಆಗೋಲ್ಲ. ಆ್ಯಂಡ್ ಮಳೆ ಬೀಳೋ ಸಾಧ್ಯತೆಗಳಿದ್ದಾವೆ. ಸೊ ಸುಮ್ಮನೆ ಇವಾಗ ಡ್ರಿಸಲ್ ಆಗ್ತಿದೆ. ಸೊ ನೋಡೋಣ ಏನಾಗುತ್ತೆ, ಏನೇನು ಆಗುತ್ತೋ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋ. ಸೊ ಫ್ರೆಂಡ್ಸ್, ನಾನು ಇವಾಗ ಸಿಲ್ಕ್ ಬೋರ್ಡ್ ಹತ್ರ ಇದ್ದೀನಿ. ಊಬರ್ ಬುಕ್ ಮಾಡಿದ್ದೀನಿ, ವೆಯ್ಟ್ ಮಾಡ್ತಾ ಇದ್ದೀನಿ ಊಬರ್ ಆಟೋಗೆ. ಸೊ ಫ್ರೆಂಡ್, ನಾನು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗ್ಸು. ಸಬ್ಸ್ಕ್ರೈಬ್ ಮಾಡ್ದಿರ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಳೆ ವೀಡಿಯೋ ಕೂಡ ಕೊಟ್ಟಿರೋದೊಂದು ವೀಡಿಯೋ ಕೂಡ ಯೂಟ್ಯೂಬಲ್ಲಿ ಇದೆ ಆಲ್ರೆಡಿ. ಅದನ್ನು ನೋಡಿ ಸಪೋರ್ಟ್ ಮಾಡಿ. ಏನಾದರೂ ಇಂಪ್ರೂವೈಸೇಷನ್ ಇರಬೇಕಂದ್ರೆ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ವೀಡಿಯೋಯಿಂದ ಇಂಪ್ರೂವ್ ಮಾಡಿಕೊಂಡು ಒಳ್ಳೆ ಕಂಟೆಂಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಬನ್ನಿ ಹೋಗೋಣ. ಇವಾಗ ಆಟೋ ಬಂದಮೇಲೆ ನಾನು ಯಶವಂತಪುರದಲ್ಲಿ ಸಿಕ್ಕಿ ನಿಮಗೆ ಅಲ್ಲಿ ಮತ್ತೆ ನಿಮ್ಗೆ ಹೇಳ್ತೀನಿ ಯಾವ ಥರ ಏನು ಕತೆ ಎಲ್ಲ ನಿಮಗೆ ಅಲ್ಲಿ ಹೇಳ್ತೀನಿ. ಫ್ರೆಂಡ್ಸ್, ಈಗ ತಾನೇ ರೈಲ್ವೆ ಸ್ಟೇಷನ್ ಇಳಿದು ನಡ್ಕೊಂಡು ಹೋಗ್ತಾ ಇದ್ದೀವಿ. 3 ಗಂಟೆಗೆ ಟ್ರೈನ್ ಇದೆ. ನಾನು ಹೇಳಿದ್ನಲ್ಲ 1:45ಕ್ಕೆ ನಾವಲ್ಲಿ ಬಿಟ್ಟಿದ್ದು. 2:45ಗೆ ಇವಾಗ ಇಲ್ಲಿ ರೀಚ್ ಆಗಿದ್ದೀವಿ. ನೋಡಿ, ನನ್ನ ಫ್ರೆಂಡು ಹೋಗ್ತಿದ್ದಾಳೆ ಆ್ಯಂಡ್ ಇನ್ನೊಬ್ಬ ಅಲ್ಲಿದ್ದಾನೆ. ಹೋಗಿ ಟ್ರೈನಲ್ಲಿ ಕೂತ್ಕೊಂಡು ಏನೂ ತಿಂದಿಲ್ಲ, ಹಸುವಾಗ್ತಿದೆ. ನೋಡ್ತೀನಿ ಇಲ್ಲೇನಾದರೂ ತಿಂದುಬಿಟ್ಟು ಮುಂದೆ ಯಾವ ಥರ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಇದೆ ಟ್ರೈನು. 3 ಗಂಟೆಗೆ ಹೋಗ್ತಿದೆ. ಅಲ್ಲಿ ಅನೌನ್ಸ್ಮೆಂಟು ಹೊರಡಲ್ಲಿದೆ ಅಂತ ಮಾಡಿದ್ರು. ಇವಳು ಚಂದನ ನಮ್ಗೆ ಗಾಬರಿ ಇಟ್ಟು ಅಲ್ಲಿಂದ ಓಡಿಸ್ಕೊಂಬಂದ್ಲು. ಸುಸ್ತಾಗ್ಬಿಟ್ಟಿದೆ ಓಡಿ ಓಡಿ ಓಡಿ. ಬಟ್ 3 ಗಂಟೆವರೆಗೂ ಹೋಗಲ್ಲ ಅಂತ ಹೇಳ್ತಾಯಿದ್ರೆ ಕೇಳ್ತಾ ಇಲ್ಲ. ಹೋಗ್ಬಿಟ್ರೆ ಏನು ಮಾಡೋದು ಅಂದ್ಬಿಟ್ಟು ಅಷ್ಟು ದೂರ ರನ್ನಿಂಗ್ ರೇಸ್ ಮಾಡಿಸಿದ್ಲು ನನ್ನ ಕೈಯಲ್ಲಿ. ಈ ಇದು ಹೇಳ್ತಾರಲ್ಲ, ಏನದು ವಾಯ್ಸ್ ಟ್ರೈನಲ್ಲಿ, ಅದರಲ್ಲಿ ಜಾರ ಹೇ ಹೇ ಅಂತ ಹೇಳೋರೆ. ಅವಳು ಭಯ ಪಟ್ಕೊಂಡು ಗಾಬರಿ ಬಿದ್ದು ಹೋಗ್ಬಿಡುತ್ತೆ ಟ್ರೈನು. ಬನ್ನಿರಿ ಓಡೋಣ. ಒಂದು ಸಮೋಸ ತೊಗೊಂಡೆ ತಿನ್ನೋಣ ಅಂತ, ಅದನ್ನು ತಿನ್ನೋಕ್ಕೂ ಬಿಟ್ಟಿಲ್ಲ ನನ್ನ. ಓಡಿಸ್ಕೊಂಡು ಕರ್ಕೊಂಬಂದು ಪಾರ್ಸಲ್ ತೊಗೊಂಡಿದ್ದೀನಿ, ಟ್ರೈನಲ್ಲಿ ತಿಂತೀನಿ. ಬನ್ನಿ ಫ್ರೆಂಡ್ಸ್, ಟ್ರೈನ್ ಒಳಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಸುಸ್ತಾಗಿದೆ, ಅದನ್ನೆಲ್ಲ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಸಿಗ್ತೀನಿ ನಿಮಗೆ. ಈಗ ಜಸ್ಟ್ ಟ್ರೈನು ಸ್ಟೇಷನಿಂದ ಮೂವ್ ಆಗಿದೆ. ಕರೆಕ್ಟ್ ಎಕ್ಸಾಕ್ಟ್ ಟೈಮ್, ನಾನು ಇವಾಗವರೆಗೂ ಒಂದು 10 ಟೈಮ್ಸ್ ಓಡಾಡಿರ್ತೀನಿ ಟ್ರೈನಲ್ಲಿ. ಬಟ್ ಯಾವಾಗೂ ಎಕ್ಸಾಕ್ಟು ಟೈಮ್ಗೆ ಟ್ರೈನ್ ಮೂವ್ ಆಗಿದ್ದೆ ನಾನು ನೋಡಿಲ್ಲ. ಈಗ ಕರೆಕ್ಟಾಗಿ ಈವನ್ 1 ಸೆಕೆಂಡ್ ಕೂಡ ಇಲ್ಲ, ಕರೆಕ್ಟಾಗಿ 3 ಗಂಟೆಗೆ ಟ್ರೈನ್ ಇಲ್ಲಿಂದ ಮೂವ್ ಆಯಿತು. ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ. ನನ್ನ ಪ್ರಕಾರ ಅರ್ಲಿ ರೀಚ್ ಆಗೋ ಡೌಟೇ. 2:15 ಅಂತ ತೋರಿಸಿದೆ ಕುಲ್ಲೆಂ ರೈಲ್ವೆ ಸ್ಟೇಷನ್ಗೆ. ಸೊ 2:15 ಅಷ್ಟರಲ್ಲಿ ಹೋದರೆ ಚೆನ್ನಾಗಿರುತ್ತೆ. ನೋಡೋಣ ಎಷ್ಟೊತ್ತಿಗೆ ಹೋಗ್ತೀವಿ, ಅಪ್ಡೇಟ್ ಮಾಡ್ತೀನಿ ನಿಮಗೆ. ಆ್ಯಂಡ್ ಅದೇ ನಿಮ್ಗೆ ಹೇಳೋದು ಮರ್ತದೆ, ನಾವು ಟೋಟಲ್ ಆ್ಯಕ್ಚುಲಿ 4 ಜನ ಹೋಗಬೇಕು ಅಂತ ಅಂದ್ಕೊಂಡಿದ್ದು. ಪ್ರಮೋದು, ಸುರೇಂದ್ರ,
ಚಂದನ ಮತ್ತು ನಾನು. ಅವ್ನು ಸುರೇಂದ್ರ ಏನು ಮಾಡ್ದ, ನಿನ್ನೆವರೆಗೂ ಬರ್ತೀನಿ 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 ಅಂದ್ಬಿಟ್ಟು ಲಾಸ್ಟ್ ಮೂಮೆಂಟ್ ಕೈ ಕೊಟ್ಬಿಟ್ಟ. ಅವನೇನೋ ಅವನದು ಬಿಸ್ನೆಸ್ ಇದೆ, ಸೊ ಅದು ಅವನು ಲೈಕ್ ಫಾರಿನ್ ಕಂಟ್ರೀಸ್ಗೆ ಎಕ್ಸ್ಪೋರ್ಟ್ ಮಾಡ್ತಾನೆ ಐಡಲ್ಸ್ನ, ಲೈಕ್ ಪಂಚಲೋಹ ಆ ಥರ ಐಡಲ್ಸ್ನ ಹ್ಯಾಂಡ್ಮೇಡ್ ಮಾಡಿ ಅವನೇ ಲೈಕ್ ವರ್ಕರ್ಸ್ ಕೈಲೆಲ್ಲ ಮಾಡಿಸಿ ಹ್ಯಾಂಡ್ಮೇಡು ಫಾರಿನ್ ಕಂಟ್ರೀಸ್ಗೆ ಎಕ್ಸ್ಪೋರ್ಟ್ ಮಾಡ್ತಾನೆ. ಅದೇನೋ ಕಸ್ಟಮ್ಸಲ್ಲಿ ಅಪ್ರೂವಲ್ ಆಗಿಲ್ಲ ಅಂತ ಏನೋ ಆಗಿ ಇಶ್ಯೂ ಆಗಿದೆ. ಸೊ ನಾನು ಚೆನ್ನೈಗೆ ಹೋಗಬೇಕು ಕಸ್ಟಮ್ಸ್ ಮಾತಾಡ್ಸೋದಕ್ಕೆ ಅಂದ್ಬಿಟ್ಟು ಅವನು ಹೇಳ್ದ. ಸೊ ಅದಕ್ಕೆ ಅವ್ನು ಸುರೇಂದ್ರ ಬರ್ತಿಲ್ಲ. ಇವಾಗ ನಾನು ಮತ್ತು ಪ್ರಮೋದು, ಚಂದನ 3 ಜನ ಈಗ ಟ್ರೈನಲ್ಲಿ ಹೋಗ್ತಿದ್ದೀವಿ. ಹಾಗೆ ಹೋಗೋಣ, ನೋಡೋಣ ಮುಂದೆ ಏನಾದರೂ ಚೆನ್ನಾಗಿರೋ ವ್ಯೂ ಪಾಯಿಂಟ್ ಆಗಿರ್ಬೋದು, ಏನಾದರೂ ಹೇಳೋದಿದ್ದರೆ ನಾನು ನಿಮಗೆ ಖಂಡಿತ ತಿಳಿಸ್ಕೊಡ್ತೀನಿ. ಆ್ಯಂಡ್ ಚಂದನ ಎಲ್ಲ ಇವಾಗ ಊನೋ ಕಾರ್ಡ್ಸ್ ಆಗಿರ್ಬೋದು ಎಲ್ಲ ತಂದಿದ್ದಾಳೆ, ಆಡೋಣ ಅಂದ್ಬಿಟ್ಟು. ನೋಡೋಣ, ಎಂಜಾಯ್ ಮಾಡಬೇಕು. ಎಂಜಾಯ್ ಮಾಡಿಕೊಂಡು ನಿಮಗೂ ನೋಡಿಸ್ತೀನಿ, ನೀವು ನೋಡಿ ಏನೇ ಇದ್ದರೂ ನನಗೆ ಹೇಳಿ. ನಿಮ್ಗೇನೇ ಡೀಟೇಲ್ಸ್ ಬೇಕಂದ್ರೂ ದೂದ್ಸಾಗರ್ ಟ್ರಿಪ್ಗೆ ನಾವು ಹೋಗ್ತೀನಲ್ಲ, ಸೊ ನಿಮಗೆ ನೀವು ಹೋಗಬೇಕು, ನಿಮ್ಗೆ ಏನಾದರೂ ಟ್ರೆಕ್ಕಿಂಗ್ ಬಗ್ಗೆ ಡೀಟೇಲ್ಸ್ ಮಾಡಬೇಕು, ಲೈಕ್ ಡೀಟೇಲ್ಸ್ ಬೇಕು ಅನ್ನೋದಾಗಿದ್ದರೆ ನನಗೆ ಹೇಳಿ. ಅದೇ ಇದು ಕಮೆಂಟ್ ಹಾಕಿ, ಇಲ್ಲಾಂದರೆ ನಾನು ಇನ್ಸ್ಟಾಗ್ರಾಮ್ ಐ ಡಿ ಕೂಡ ನಾನು ಟ್ಯಾಗ್ ಮಾಡಿರ್ತೀನಿ, ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಓಕೆ, ಏನೇ ಡೀಟೇಲ್ಸ್ ಬೇಕಾದರೂ ನನಗೆ ಹೇಳಿ, ನನಗೆ ಗೊತ್ತಿರೋಷ್ಟು ನಾನು ನಿಮಗೆ ಹೇಳ್ತೀನಿ. ಹಾಗೆ ಬನ್ನಿ ಹೋಗೋಣ. ಹಾಯ್ ಫ್ರೆಂಡ್ಸ್, ನಾವಿವಾಗ ಹಾವೇರಿ ದಾಟಿದ್ದೀವಿ. ಸೊ ಇಲ್ಲಿಂದ 2 ಗಂಟೆ ತೋರಿಸ್ತಿದೆ, 2 ಗಂಟೆ ಮಿಡ್ನೈಟ್ ಕೊಲ್ಲಂ ರೀಚ್ ಆಗ್ತೀವಿ ಅಂತ ತೋರಿಸ್ತಿದೆ. ಸೊ ಗೊತ್ತಿಲ್ಲ ಏನಾಗುತ್ತೆ ಏನು ಅಂತ. ನಾವು ಅದೇ ಸೊಲೋನಿಯಮಲ್ಲಿ ಇಳಿಯೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ. ಸೊ ಜಸ್ಟ್ ಇವಾಗ ಊಟ ಮುಗಿಸಿದ್ವಿ. ಚಂದನ ಮನೆಯಿಂದನೇ ಚಿತ್ರಾನ್ನ ಮಾಡಿಸ್ಕೊಂಬಂದಿದ್ದು. ಟ್ರೈನ್ ಊಟ ನಮ್ಗೆ ಸೆಟ್ ಆಗಲ್ಲ, ಅದಕ್ಕೋಸ್ಕರ ಮಾಡಿಸ್ಕೊಂಬಂದಿದ್ದು. ಸೊ ತಿಂದ್ವಿ. ನೆನ್ನೆ ನೈಟು ನಂಗೆ ನಿದ್ದೆ ಇರಲಿಲ್ಲ. ಸೊ ಈಗ ಹೋಗಿ ಮಲ್ಕೊತೀನಿ, ಬೆಳಗ್ಗೆ ಎದ್ದೇಳ್ತೀನಿ. ನೋಡೋಣ ಏನಾಗುತ್ತೆ. ನಿಮಗೆ ಬೆಳಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಪ್ರತಿಯೊಂದು ಕ್ಲೀನಾಗಿ ಅಪ್ಡೇಟ್ ಕೊಡ್ತೀನಿ. ಆ್ಯಂಡ್ ನೋಡ್ತಾ ಇರಿ, ಈ ವಿಡಿಯೋ ಫುಲ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಈಗ ಸ್ಟಾರ್ಟ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡ್ತೀರಿ, ನೀವು ಮಾಡ್ತೀರಾ ಅಂತ ನಾನು ನಂಬ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.